Hello everyone, welcome to our YouTube channel Physics Hub. In this video, we will discuss the previous year KSET question papers from KSET 2013 to 2025 on the topic of teaching aptitude. Let us start with the first question, which is the most effective method of teaching. ಅಂದ್ರೆ ಬೋಧನೆಯ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು? So methods of teaching ಅಲ್ಲಿ two types ಬರ್ತವೆ. First one teacher centric, second one student centric. So here most effective method ಯಾವುದಂದ್ರೆ that is the student centric method. So student centric method ಅನ್ನು ನಾವು learner centered method ಅಂತಾನೂ ಕರಿತೀವಿ. Next question is which one among the following is not a teaching skill? So here reading a question is very important because ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ not a teaching skill ಅಂತ ಮೆನ್ಷನ್ ಮಾಡಿದ್ದಾರೆ. So ಬ್ಲ್ಯಾಕ್ ಬೋರ್ಡ್ ರೈಟಿಂಗು, ಕ್ವಶನಿಂಗು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು these are the skills of the teaching. But dictating notes is not a teaching skill. Next, most appropriate purpose of learning is ಕಲಿಕೆಯ ಉದ್ದೇಶ ಏನು? So modification of behavior is the main purpose of learning. So ನಡವಳಿಕೆಯಲ್ಲಿ ಸುಧಾರಣೆ ತರುವುದೇ ಕಲಿಕೆಯ ಉದ್ದೇಶವಾಗಿದೆ. Next question, symposium is a type of. Symposium ಅಂದ್ರೆ ಚರ್ಚಾಗೋಷ್ಠಿ. ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಸುವುದೇ symposium. So it is a discussion method. So option B is the correct answer. Next question, analysis means. Analysis ಅಂದ್ರೆ ವಿಶ್ಲೇಷಣೆ. Ability to break a problem into constituent parts ಅಂದ್ರೆ ಸಮಸ್ಯೆಗಳನ್ನು ಅದರ ಭಾಗಗಳಾಗಿ ವಿಭಜಿಸುವ ಸಾಮರ್ಥ್ಯವನ್ನು ವಿಶ್ಲೇಷಣೆ ಅಂತ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ರೂಲ್ಸ್ ಆಫ್ ಪ್ರೆಸೆಂಟಿಂಗ್ ದಿ ಕಂಟೆಂಟ್ಸ್ ಟು ಮೇಕ್ ದೆಮ್ ಈಸಿ ಆರ್ ಕಾಲ್ಡ್ ಮ್ಯಾಕ್ಸಿಮಮ್ಸ್ ಆಫ್ ಟೀಚಿಂಗ್. ಅಂದ್ರೆ ಇನ್ ಟೀಚಿಂಗ್ ಕಂಟೆಂಟ್ಸ್ ಅನ್ನು ನಾವು ಈಸಿಯಾಗಿ ಮಾಡೋ ವಿಧಾನವನ್ನು ಮ್ಯಾಕ್ಸಿಮಮ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ಸ್ ಆಫ್ ಟೀಚಿಂಗ್ ಅಂದ್ರೆ ಬೋಧನೆಯ ಗರಿಷ್ಠತೆಗಳು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಅಬಿಲಿಟಿ? ಅಂದರೆ ಅರಿವಿನ ಸಾಮರ್ಥ್ಯಗಳಲ್ಲಿ ಹೈಯೆಸ್ಟ್ ಲೆವೆಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಬ್ಲೂಮ್ಸ್ ಟೆಕ್ಸಾನಮಿ ದೇರ್ ಆರ್ 6 ಲೆವೆಲ್ಸ್ ಆಫ್ ಕಾಗ್ನಿಟಿವ್ ಅಬಿಲಿಟೀಸ್. ಫಸ್ಟ್ ಒನ್ ನಾಲೆಜ್ ಅಂದರೆ ನೆನಪಿಸಿಕೊಳ್ಳುವುದು, ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥೈಸಿಕೊಳ್ಳುವುದು, ಥರ್ಡ್ ಒನ್ ಅಪ್ಲಿಕೇಶನ್ ಅಂದರೆ ಅನ್ವಯಿಸಿಕೊಳ್ಳುವುದು, ಫೋರ್ತ್ ಒನ್ ಅನಲೈಸಿಸ್ ವಿಶ್ಲೇಷಿಸುವುದು, ಫಿಫ್ತ್ ಒನ್ ಸಿಂಥಸಿಸ್ ಸೃಷ್ಟಿಸುವುದು, ಸಿಕ್ಸ್ತ್ ಒನ್ ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ. ಸೊ ಇದನ್ನ ಹೆಂಗೆ ನೆನಪಿಟ್ಕೋಬೇಕಂದ್ರೆ KUA2SE. So K stands for knowledge, U stands for understanding, A stands for application, another A stands for analysis, S stands for synthesis, E stands for evaluation. So highest level of cognitive ability andre that is the evaluation. So option D is your correct answer. Next, classroom teaching is a type of. Classroom teaching ಹೆಂಗಿರ್ತದ ಅಂದ್ರೆ this is a two way of information sharing ಇರ್ತದ. ಅಂದ್ರೆ ಟೀಚರ್ ಅಂಡ್ ಸ್ಟೂಡೆಂಟ್ ನಡುವೆ ಇಂಟ್ರಾಕ್ಷನ್ ಇರ್ತದ. ದಿಸ್ ಇಸ್ ಅ ಟೂ ವೇ ಕಮ್ಯುನಿಕೇಶನ್ ಇರ್ತದ ಅಂಡ್ ವರ್ಬಲ್ ಕಮ್ಯುನಿಕೇಶನ್ ಇರ್ತದ. ಮೀನ್ಸ್ ಹಿಯರ್ಸ್ ಏನ್ ನಡೀತದ ಅಂದ್ರೆ ಸಂಭಾಷಣೆ ನಡೀತದ ಇನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್. ಸೊ ಆಪ್ಷನ್ ಡಿ ಇಸ್ ಯುವರ್ ಕರೆಕ್ಟ್ ಆನ್ಸರ್, ದಟ್ ಈಸ್ ಡಿಸ್ಕೋರ್ಸ್. ನೆಕ್ಸ್ಟ್ ಕ್ವಶನ್, ಅಟ್ ಅಥಾರಿಟೇರಿಯನ್ ಲೆವೆಲ್ ಆಫ್ ಟೀಚಿಂಗ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಟೀಚರ್ ಮೇನ್ ರೋಲ್ ವಹಿಸ್ತಾರೆ? ಸೊ ಟೀಚರ್ ಸೆಂಟರ್ಡ್ ಮೆಥಡ್ ಈಸ್ ವೇರ್ ಟೀಚರ್ ಪ್ಲೇಸ್ ಅ ಮೇನ್ ರೋಲ್. Next question, at which of the following teaching levels classroom environment is required to be sufficiently open and independent? ಸೊ ಈ ಕೆಳಗಿನ ಯಾವ ಟೀಚಿಂಗ್ ಲೆವೆಲ್ ಅಲ್ಲಿ ಕ್ಲಾಸ್ರೂಮ್ ಎನ್ವೈರನ್ಮೆಂಟ್ ಸ್ವತಂತ್ರವಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೇನ್ಲಿ 3 ಟೈಪ್ಸ್ ಆಫ್ ಟೀಚಿಂಗ್ ಲೆವೆಲ್ಸ್ ಬರ್ತವೆ. ಫಸ್ಟ್ ಒನ್ ಮೆಮೊರಿ ಲೆವೆಲ್, ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ಥರ್ಡ್ ಒನ್ ಇಸ್ ರಿಫ್ಲೆಕ್ಟಿವ್ ಲೆವೆಲ್. ಸೊ ಮೆಮೊರಿ ಲೆವೆಲ್ ಏನಿರ್ತದ ದಿಸ್ ಇಸ್ ದ ಲೀಸ್ಟ್ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ತದ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಸ್ ದಿ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಲೆವೆಲ್ ಆಗಿರ್ತದ. ನೆಕ್ಸ್ಟ್ ರಿಫ್ಲೆಕ್ಟಿವ್ ಲೆವೆಲ್ ಅಂದ್ರೆ ದಿಸ್ ಇಸ್ ದಿ ಮೋಸ್ಟ್ ಥಾಟ್ಫುಲ್ ಆಗಿರ್ತದ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಇಸ್ ದಿ ಯುವರ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಟು ಮೇಕ್ ಯೂಸ್ ಆಫ್ ಪ್ರೀವಿಯಸ್ಲಿ ಲರ್ನ್ ಮಟೀರಿಯಲ್ ಇನ್ ಅ ನ್ಯೂ ಸಿಚುವೇಶನ್ ಈಸ್. ಅಂದ್ರೆ ನಾವು ಪ್ರೀವಿಯಸ್ಲಿ ಕಲ್ತಕ್ಕಂಥ ಮಾಹಿತಿಯನ್ನು ನ್ಯೂ ಸಿಚುವೇಶನ್ ಅಲ್ಲಿ ಯೂಸ್ ಮಾಡೋದನ್ನ ಅಪ್ಲಿಕೇಶನ್ ಅಂತ ಕರಿತೀವಿ ಅಥವಾ ಅನ್ವಯಿಸುವುದು. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ. ಅಂದ್ರೆ ಬೌದ್ಧಿಕ ಸಾಮರ್ಥ್ಯವನ್ನು ಈ ಕೆಳಗಿನಲ್ಲಿ ಯಾವುದು ಇಂಡಿಕೇಟ್ ಮಾಡ್ತದೆ ಅಂತ ಕೇಳಿದ್ದಾರೆ. ಸೊ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಸ್ಟಡಿ ದಿ 3 ಟೈಪ್ಸ್ ಆಫ್ ಡೊಮೇನ್ಸ್. 3 ಟೈಪ್ ಆಫ್ ಡೊಮೇನ್ ಬರ್ತವೆ. ಫಸ್ಟ್ ಒನ್ ಕಾಗ್ನಿಟಿವ್ ಡೊಮೇನ್, ಸೆಕೆಂಡ್ ಒನ್ ಅಫೆಕ್ಟಿವ್ ಡೊಮೇನ್ ಅಂಡ್ ದಿ ಥರ್ಡ್ ಒನ್ ಇಸ್ ಸೈಕೋಮೋಟರಿ ಡೊಮೇನ್. ಸೊ ಕಾಗ್ನಿಟಿವ್ ಡೊಮೇನ್ ಏನು ಹೇಳ್ತದೆ ಅಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ಹೆಡ್ ಏನು ಹೇಳ್ತದೆ ಅಂದ್ರೆ ದಿಸ್ ಇಸ್ ನಾಲೆಜ್ ಬೇಸ್ಡ್ ಡೊಮೇನ್. ಇಲ್ಲಿ ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಅಂಡ್ ನಾಲೆಜ್ ಡೆವಲಪ್ ಆಗ್ತದೆ. ನೆಕ್ಸ್ಟ್ ಅಫೆಕ್ಟಿವ್ ಡೊಮೇನ್, this is the related to the heart ಬಗ್ಗೆ ಹೇಳ್ತದ.
ಸೊ ಹಾರ್ಟ್ ಈಸ್ ಅ ಇಮೋಷನ್ ಬೇಸ್ಡ್ ಡೊಮೇನ್ ಆಗಿರ್ತದೆ. ಇಲ್ಲಿ ಮೇನ್ಲಿ ಫೀಲಿಂಗ್ಸು, ಇಮೋಷನ್ಸು, ಅಟಿಟ್ಯೂಡ್ ಬಗ್ಗೆ ಹೇಳ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಸೈಕೋಮೋಟರಿ ಡೊಮೇನ್. ದಿಸ್ ಈಸ್ ಅ ಆಕ್ಷನ್ ಬೇಸ್ಡ್ ಡೊಮೇನ್ ಆಗಿರ್ತದೆ. ಸೊ ಆಕ್ಷನ್ ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಹ್ಯಾಂಡ್ ಇಂದ. ಸೊ ಟೋಟಲಿ ಇದು ನೆನಪಿಟ್ಕೋಬೇಕಾಗಿದ್ದು ಶಾರ್ಟ್ಕಟ್ ಅಂದ್ರೆ ಕ್ಯಾಪ್ ಅಂತ ನೆನಪಿಟ್ಕೊಡ್ರಿ. ಕಾಗ್ನಿಟಿವ್, ಅಫೆಕ್ಟಿವ್ ಅಂಡ್ ಸೈಕೋಮೋಟರಿ ಡೊಮೇನ್ ಅಂಡ್ ದಿ 3H ರೂಲ್ಸ್. ಟೋಟಲಿ 3H ರೂಲ್ಸ್. ಸೊ ಅಕಾರ್ಡಿಂಗ್ ಟು ಕ್ವಶನ್ ಏನು ಕೇಳಿದಾರೆ ಅಂದ್ರೆ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಅಂದ್ರೆ ಭೌತಿಕ ಸಾಮರ್ಥ್ಯ. ಭೌತಿಕ ಸಾಮರ್ಥ್ಯ ಇಂಡಿಕೇಟ್ ಮಾಡೋದು ಯಾವುದು? ಹೆಡ್. ದಟ್ ಈಸ್ ಇನ್ ದಿ ಕಾಗ್ನಿಟಿವ್ ಡೊಮೇನ್. ಸೊ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಟಿಟ್ಯೂಡ್, ವ್ಯಾಲ್ಯೂಸ್ ಅಂಡ್ ಇಂಟ್ರೆಸ್ಟ್ ಆರ್ ರಿಲೇಟೆಡ್ ಬೈ. ಅಟಿಟ್ಯೂಡ್, ವ್ಯಾಲ್ಯೂಸ್, ಇಂಟ್ರೆಸ್ಟ್ ಏನದಾವ ಇವೆಲ್ಲ ಇಮೋಷನ್ ಬೇಸ್ಡ್ ಡೊಮೇನ್ ಅಲ್ಲಿ ಬರ್ತಾವೆ. ಸೊ ಇಮೋಷನ್ ಬೇಸ್ಡ್ ಡೊಮೇನ್ ಇಂಡಿಕೇಟ್ ಮಾಡೋದು ಯಾವುದು? ದಟ್ ಈಸ್ ದಿ ಅಫೆಕ್ಟಿವ್ ಡೊಮೇನ್. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ 3 ಟೈಪ್ಸ್ ಆಫ್ ಡೊಮೇನ್ಸ್ ಬರ್ತವೆ: ಕಾಗ್ನಿಟಿವ್, ಅಫೆಕ್ಟಿವ್ ಅಂಡ್ ಸೈಕೋಮೋಟರಿ. ಅದರಲ್ಲಿ ಇಮೋಷನ್ ಬೇಸ್ ಯಾವುದನ್ನು ಇಂಡಿಕೇಟ್ ಮಾಡ್ತದೆ? ದಟ್ ಈಸ್ ದಿ ಅಫೆಕ್ಟಿವ್ ಡೊಮೇನ್. ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ದ ಕಾಗ್ನಿಟಿವ್ ಡೊಮೇನ್ ಆಫ್ ಬ್ಲೂಮ್ಸ್ ಟೆಕ್ಸಾನಮಿ ಆಫ್ ಎಜುಕೇಶನ್ ಆಬ್ಜೆಕ್ಟಿವ್ಸ್ ಅಫೆಕ್ಟ್ಸ್ ಇನ್ ಲರ್ನರ್ಸ್? ಅಂದ್ರೆ ಕಾಗ್ನಿಟಿವ್ ಡೊಮೇನ್ ಆಫ್ ಬ್ಲೂಮ್ಸ್ ಟೆಕ್ಸಾನಮಿ ಎಜುಕೇಶನ್ ಅಲ್ಲಿ ಯಾವ ತರ ಅಫೆಕ್ಟ್ ಮಾಡ್ತದೆ ಲರ್ನರ್ಸ್ಗೆ ಅಂತ ಕೇಳಿದ್ದಾರೆ. ಸೊ ಇನ್ ದೇರ್ ಥಾಟ್ ಪ್ರೊಸೆಸ್, ಬಿಕಾಸ್ ಕಾಗ್ನಿಟಿವ್ ಡೊಮೇನ್ ಏನ್ ಹೇಳ್ತಂದ್ರೆ ದಿಸ್ ಇಸ್ ಅ ನಾಲೆಜ್ ಬೇಸ್ಡ್ ಡೊಮೇನ್ ಆಗಿರ್ತದೆ. ದಟ್ಸ್ ವೈ affect in thoughts process of learners. Next question. Teaching will be effective if the teacher. ಅಂದ್ರೆ ಟೀಚಿಂಗ್ ಯಾವಾಗ ಎಫೆಕ್ಟಿವ್ ಆಗ್ತದ ಅಂತ ಕೇಳಿದ್ದಾರೆ. ಸೊ ಟೀಚಿಂಗ್ ಎಫೆಕ್ಟಿವ್ ಆಗಬೇಕಾಗಿತ್ತಂದ್ರೆ ಟೀಚರ್ ಶುಡ್ ಬಿ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ. ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಗೊತ್ತಿರೋ ಬಗ್ಗೆ ಹೇಳೋದ್ರಿಂದ ಏನಾಗುತ್ತೆ? ಟೀಚಿಂಗ್ ಎಫೆಕ್ಟಿವ್ ಆಗ್ತದ. ನಾಟ್ ಬೈ ಮಾಸ್ಟರಿಂಗ್ ದಿ ಸಬ್ಜೆಕ್ಟ್ ನಾಲೆಜ್, ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಸೊ ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಫೆಕ್ಟಿವ್ ಟೀಚಿಂಗ್ ಇನ್ಕ್ಲೂಡ್ಸ್. ಎಫೆಕ್ಟಿವ್ ಟೀಚಿಂಗ್ ಆಗಬೇಕಾಗಿತ್ತಂದ್ರೆ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ನಡುವೆ ಸಂಭಾಷಣೆ ನಡೀತಿರಬೇಕು. ಮೀನ್ಸ್ ಇಬ್ರು ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರಬೇಕು. ಅವಾಗ ಮಾತ್ರ ಎಫೆಕ್ಟಿವ್ ಆಗಿ ಟೀಚ್ ಮಾಡಕ್ ಸಾಧ್ಯ. ಸೊ ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಮೀನ್ಸ್ ಟೀಚರ್ ಈಸ್ ಆಕ್ಟಿವ್ ಅಂಡ್ ಸ್ಟೂಡೆಂಟ್ಸ್ ಆರ್ ಆಕ್ಟಿವ್. ನೆಕ್ಸ್ಟ್ ಕ್ವಶನ್. ಎ ಟೀಚರ್ ವಿಲ್ ಬಿಕಮ್ ಎನ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಇಫ್ ಅಂತ ಕೇಳಿದ್ದಾರೆ. ಸೊ ಟೀಚರು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಯೂಸ್ ಮಾಡೋದಾಗ್ಲಿ ಅಥವಾ ಇನ್ ಬಿಟ್ವೀನ್ ಕ್ವಶನ್ಸ್ ಅನ್ನ ಕೇಳೋದ್ರಿಂದ ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗಲ್ಲ. ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ನಡುವೆ ಇರ್ತಕ್ಕಂಥ ಸಂಭಾಷಣೆಯಲ್ಲಿ ಟೀಚರ್ ಹೇಳಿದ್ದನ್ನ ಸ್ಟೂಡೆಂಟ್ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ದೆನ್ ದ ಟೀಚರ್ ವಿಲ್ ಬಿಕಮ್ ಎನ್ ಎಫೆಕ್ಟಿವ್ ಕಮ್ಯುನಿಕೇಟರ್. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಎ ಟೀಚರ್ ವಿಲ್ ಬಿಕಮ್ ಎನ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಇಫ್ ಹಿ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಟೀಚಸ್. ನೆಕ್ಸ್ಟ್ ಕ್ವಶನ್. ಆರ್ಮ್ಸ್ಟ್ರಾಂಗ್ ವಾಸ್ ಮೇನ್ ಎಕ್ಸ್ಪೋನೆಂಟ್ ಆಫ್ ಅಂತ ಕೇಳಿದ್ದಾರೆ. ಸೊ ಆರ್ಮ್ಸ್ಟ್ರಾಂಗ್ ಏನ್ ಹೇಳ್ತದೆ ಅಂದ್ರೆ ಹೆರಿಸ್ಟಿಕ್ ಮೆಥಡ್ ಬಗ್ಗೆ ಹೇಳ್ತಾರೆ. ಸೊ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂಡ್ ದಿ ಪ್ರೊಜೆಕ್ಟ್ ಮೆಥಡ್ ಏನ್ ಹೇಳ್ತಾರೆ? ಜಾನ್ ಡೇವಿ ಅವರು ಹೇಳ್ತಾರೆ. ಜಾನ್ ಡೇವಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಇದು ಕೇಳಬಹುದು. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಇನ್ ಅ ಪ್ರೆಸೆಂಟ್ ಡೇಸ್? ಮೀನ್ಸ್ ಇವಾಗಿನ ಕಾಲದಲ್ಲಿ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಯಾವ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೆಲ್ಫ್ ಸ್ಟಡಿ, ಆಪ್ಷನ್ ಬಿ ಬ್ಲೆಂಡೆಡ್ ಲರ್ನಿಂಗ್, ಆಪ್ಷನ್ ಸಿ ಫೇಸ್ ಟು ಫೇಸ್ ಲರ್ನಿಂಗ್ ಅಂಡ್ ಆಪ್ಷನ್ ಡಿ ಇಸ್ ಇ ಲರ್ನಿಂಗ್. ನೌಡೇಸ್ ದ ಬ್ಲೆಂಡೆಡ್ ಲರ್ನಿಂಗ್ ಅಂದ್ರೆ ಮಿಶ್ರ ಕಲಿಕೆ ಏನಿದೆಲ್ಲ, ದಿಸ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಇನ್ ಪ್ರೆಸೆಂಟ್ ಡೇಸ್. ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟೀಚಿಂಗ್ ಮೆಥಡ್? ಈ ಕೆಳಗಿನವುಗಳಲ್ಲಿ ಯಾವುದು ಟೀಚಿಂಗ್ ಮೆಥಡ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಗಾಸಿಪ್ ಇಸ್ ನಾಟ್ ಅ ಟೀಚಿಂಗ್ ಮೆಥಡ್. ನೆಕ್ಸ್ಟ್ ಕ್ವಶನ್. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದಿ ಕಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್. ಅಂದ್ರೆ ಕಲಿಕೆಯ ಉದ್ದೇಶಗಳೇನು ಕ್ಲಾಸ್ ರೂಮ್ ಅಲ್ಲಿ ಅಂತ ಕೇಳಿದ್ದಾರೆ. ನೋಡ್ರಿ, ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಆಗಲಿ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾಗ್ಲಿ ಅಥವಾ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋದಾಗ್ಲಿ, ದೀಸ್ ಆರ್ ನಾಟ್ ದಿ ಕಲಿಕೆಯ ಉದ್ದೇಶಗಳು. ಕಲಿಕೆಯ ಉದ್ದೇಶ ಅಂದರೆ ಉದ್ದೇಶಿತ ಕಲಿಕೆಯ ಫಲಿತಾಂಶವನ್ನು ಕೊಡೋದೇ ಕಲಿಕೆಯ ಉದ್ದೇಶವಾಗಿದೆ. ದಟ್ಸ್ ವೈ ದಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಈಸ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ ಇನ್ ದಿ ಕಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಾಂಜಿಟ್ಯೂಡ್ನಲ್ ಸ್ಟಡೀಸ್? ಈ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಅಂದ್ರೆ ಏನಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ಅಥವಾ ಒಂದು ಯಾವ ಟೈಪ್ ಆಫ್ ರಿಸರ್ಚ್ ಅಥವಾ ಡಿಸೈನ್ ಅನ್ನ ಸೇಮ್ ಸಬ್ಜೆಕ್ಟ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಡೇಟಾ ಕಲೆಕ್ಟ್ ಮಾಡಿಕೊಂಡು ಬಹಳಷ್ಟು ಪೀರಿಯಡ್ ವರೆಗೆ ಅದ್ರ ಬಗ್ಗೆನೇ ಸ್ಟಡಿ ಮಾಡೋದು. ಅಂದ್ರೆ ಸ್ಟಡಿಂಗ್ ದಿ ಸೇಮ್ ಸಬ್ಜೆಕ್ಟ್ ಓವರ್ ಅ ಟೈಮ್. ಆಲ್ಸೋ ಇಟ್ ಈಸ್ ದ ಪೀರಿಯಡ್ ಆಫ್ ಟೈಮ್ ಯಾವ್ದಾಗಿರ್ಬೋದು, ಇಯರ್ಸ್, ಇವನ್ ಡಿಕೇಡ್ಸ್ ಕೂಡ ಆಗಿರ್ಬೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಸ್ಟೂಡೆಂಟ್ ಹೂ ಸೀಕ್ಸ್ ಮೀನಿಂಗ್ and reasoning for what he or she learns can be classified as. ಅಂದ್ರೆ ತಾನು ಕಲಿಯುವ ವಿಷಯಕ್ಕೆ ಅರ್ಥ ಮತ್ತು ತಾರ್ಕಿಕತೆಯನ್ನು ಹುಡುಕುವ ವಿದ್ಯಾರ್ಥಿಯನ್ನು ಹೀಗೆ ವರ್ಗಿಸಬಹುದು ಅಂತ ಕೇಳಿದ್ದಾರೆ. ಅವು ಯಾವ ಅಂದ್ರೆ
ಅಂದ್ರೆ ಲರ್ನರ್ಸ್ ಅಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಬರ್ತವೆ. ದಟ್ ಈಸ್ ಇನ್ನೋವೇಟಿವ್ ಲರ್ನರ್, ಕಾಮನ್ ಸೆನ್ಸ್ ಲರ್ನರ್, ಡೈನಾಮಿಕ್ ಲರ್ನರ್ ಅಂಡ್ ಎನಲೈಟಿಕ್ ಲರ್ನರ್. ಸೊ ಯಾರು ಮೀನ್ಸ್ ತಾವು ಕಲಿಯೋ ವಿಷಯಕ್ಕೆ ಅರ್ಥ ಮತ್ತು ತಾರ್ಕಿಕತೆ ಹುಡುಕ್ತಾರೋ ಅಂತ ವಿದ್ಯಾರ್ಥಿಯನ್ನು ನಾವೇನ್ ಕರಿತೀವಿ ಅಂದ್ರೆ ಇನ್ನೋವೇಟಿವ್ ಲರ್ನರ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇಂಟರ್ವೆನಿಂಗ್ ವೇರಿಯಬಲ್. ಇಂಟರ್ವೆನಿಂಗ್ ವೇರಿಯಬಲ್ ಅಂದ್ರೆ ಮಧ್ಯಸ್ಥಿಕೆ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ದಿ ಮಟೀರಿಯಲ್ಸ್ ಏನಿರ್ತಾವಲ್ಲ ಲೈಕ್ ಟೆಕ್ಸ್ಟ್ ಬುಕ್ಸ್ ಇವೆಲ್ಲ ಏನಾಗಿರ್ತಾವ ಅಂದ್ರೆ ಇಂಟರ್ವೆನಿಂಗ್ ವೇರಿಯಬಲ್ಸ್ ಆಗಿರ್ತಾವ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ an instructional material. Next question, which of the following practices belongs to the method of diagnostic evaluation? ಅಂದ್ರೆ evaluation ಅಂದ್ರೆ ಮೌಲ್ಯಮಾಪನ. ಮೌಲ್ಯಮಾಪನದಲ್ಲಿ 4 types. First one, placement evaluation, diagnostic evaluation, formative evaluation and the last one summative evaluation. ಸೊ ಇದನ್ನ PDFs ಅಂತ ಹೇಳಿ ನೆನಪಿಟ್ಕೊಳ್ರಿ. ಸೊ ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಪ್ಯೂರಿ ನಾಲೆಜ್ ಚೆಕ್ ಮಾಡ್ತಕ್ಕಂಥ ಇವ್ಯಾಲ್ಯೂಯೇಷನ್ ಅನ್ನ ನಾವು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದ್ರೆ ಟೀಚರು ಇವ್ಯಾಲ್ಯೂಯೇಷನ್ ಕಂಡಕ್ಟ್ ಮಾಡಬೇಕು. ಯಾವಾಗ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ದ ಬಿಗಿನಿಂಗ್ ಅಲ್ಲೇ ಮಾಡಿದ್ರೆ ದಟ್ ಈಸ್ ದಿ ಡಯಾಗ್ನೋಸ್ಟಿಕ್. ನೆಕ್ಸ್ಟ್ ಫಾರ್ಮೇಟಿವ್ ಅಂದ್ರೆ ಡ್ಯೂರಿಂಗ್ ದಿ ಕೋರ್ಸ್ ಅಂದ್ರೆ ಇಂಪ್ರೂವ್ಮೆಂಟ್ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಡ್ಯೂರಿಂಗ್ ದಿ ಕೋರ್ಸ್ ಏನು ತಗೋತೀವಲ್ಲ ಆ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ನೆಕ್ಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ಎಂಡ್ ರಿಸಲ್ಟಿಗೆ ನಾವೇನಂತೀವಿ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತೀವಿ. ಈಗ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಟೀಚರ್ ಕಂಡಕ್ಟ್ಸ್ ದಿ ಇವ್ಯಾಲ್ಯೂಯೇಷನ್ ಇನ್ ದಿ ಎಂಡ್ ಆಫ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಈಸ್ ದಿ ಇದು ಸಮೇಟಿವ್ ಆಗಿರ್ತದೆ. ಆಮೇಲೆ ಆಲ್ ಎಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಲ್ಸೋ ಸಮೇಟಿವ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಆಗಿರ್ತದೆ. ಅಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ಇದು ಇನ್ ಬಿಟ್ವೀನ್ ತಗೋತೀವಿ, ದಿಸ್ ಇಸ್ ದಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಆಗಿರ್ತದೆ. ಸೊ ಇಲ್ಲಿ ಕೇಳಿದ್ ನಮಗೇನು ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಟೀಚರ್ ಏನು ಮಾಡಬೇಕು ಇವ್ಯಾಲ್ಯೂಯೇಷನ್ ಕಂಡಕ್ಟ್ ಮಾಡಬೇಕು ಇನ್ ದಿ ಬಿಗಿನಿಂಗ್ ಆಫ್ ದಿ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್. ಸೊ ಆಪ್ಷನ್ ಇ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಗುಡ್ ಟೀಚರ್. ಒಬ್ಬ ಒಳ್ಳೆಯ ಶಿಕ್ಷಕನ ಕ್ವಾಲಿಟೀಸ್ ಏನು ಅಂತ ಕೇಳಿದ್ದಾರೆ. ಒಬ್ಬ ಒಳ್ಳೆ ಶಿಕ್ಷಕನಾಗಬೇಕಾದ್ರೆ ಓನ್ಲಿ ಕಂಟೆಂಟ್ ಮಾಸ್ಟರ್ ಇದ್ರೆ ಅಷ್ಟೇ ಸಾಕಾಗಲ್ಲ. ಕಂಟೆಂಟ್ ಮಾಸ್ಟರ್ ಜೊತೆಗೆ ಅವರು ಯಾವ ರೀತಿ ವಿದ್ಯಾರ್ಥಿಗಳು ವರ್ತನೆ ಮಾಡ್ತಾರೆ, ವಿದ್ಯಾರ್ಥಿಗಳ ಡೌಟ್ ಯಾವ ತರ ಕ್ಲಿಯರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಕಂಟೆಂಟ್ ಮಾಸ್ಟ್ರಿ ಅಂಡ್ ದಿ ರಿಯಾಕ್ಟಿವ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಗುಡ್ ಟೀಚರ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಟೀಚರ್ ಅಡ್ಜಸ್ಟ್ಮೆಂಟ್ ಲೈಸ್ ವಿತ್ ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಆಗಿ ಅಂದ್ರೆ ಮೊದಲನೇ ಹಂತದಲ್ಲಿ ಟೀಚರ್ಸ್ ಅಡ್ಜಸ್ಟ್ಮೆಂಟ್ ಯಾರ ಜೊತೆ ಇರ್ತದೆ ಅಂದ್ರೆ ದಟ್ ಈಸ್ ವಿತ್ ದಿ ಪ್ರಿನ್ಸಿಪಲ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಗುಡ್ ಟೀಚರ್. ಪ್ರೀವಿಯಸ್ ಕ್ವಶನ್ ಸೇಮ್ ಇತ್ತು, ಏನು ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಗುಡ್ ಟೀಚರ್. ಬಟ್ ಅಲ್ಲಿ ಆಪ್ಷನ್ಸ್ ಬೇರೆ ಇತ್ತು, ಇಲ್ಲಿ ಆಪ್ಷನ್ಸ್ ಬೇರೆ ಇದೆ. ಸೊ ಅಕಾರ್ಡಿಂಗ್ ಟು ಆಪ್ಷನ್ಸ್ ನಾವು ಆನ್ಸರ್ ಅನ್ನು ಚೂಸ್ ಮಾಡಬೇಕು ಜನರಲಿ. ಸೊ ಇವಾಗ ಇಲ್ಲಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಲಿ, ಕನ್ಸರ್ನ್ ಫಾರ್ ದಿ ಸ್ಟೂಡೆಂಟ್ಸು, ಎಫೆಕ್ಟಿವ್ಲಿ ಲೀಡರ್ಶಿಪ್ ಮಾಡಿದ್ರೆ ದಟ್ ಈಸ್ ನಾಟ್ ಅ ಗುಡ್ ಕ್ವಾಲಿಟಿ ಆಫ್ ಎ ಟೀಚರ್. ಗುಡ್ ಕ್ವಾಲಿಟಿ ಆಫ್ ಟೀಚರ್ ಏನಂದ್ರೆ ನಾಲೆಜ್ ಅನ್ನ ಸಬ್ಜೆಕ್ಟ್ ಮ್ಯಾಟರ್ ಅನ್ನ ಕ್ಲಿಯರ್ ಆಗಿ ಸ್ಟೂಡೆಂಟ್ಗಳಿಗೆ ತಿಳಿಯುವಂತೆ ಹೇಳುವುದೇ ಗುಡ್ ಟೀಚರ್ನ ಕ್ವಾಲಿಟಿ. ದಟ್ಸ್ ವೈ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫಾರ್ ಮೇಂಟೈನಿಂಗ್ ಎಫೆಕ್ಟಿವ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್ ಟೀಚರ್ ಶುಡ್ ಅಂದ್ರೆ ಒಂದು ಡಿಸಿಪ್ಲಿನ್ ಅನ್ನ ಕ್ಲಾಸಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ ಟೀಚರ್ ಯಾವ ತರ ಇರಬೇಕು. ಟೀಚರು ಓನ್ಲಿ ಸ್ಟ್ರಿಕ್ಟ್ ಆಗಿ ಕ್ಲಾಸ್ ನಡೆಸಿದ್ರೆ ಅಥವಾ ಪಾಠ ಬೋಧನೆ ಮಾಡಿ ಹೋದ್ರೆ ದಟ್ ಈಸ್ ನಾಟ್ ಅ ಎಫೆಕ್ಟಿವ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್. ಸೊ ನಯವಾಗಿ ಮತ್ತು ದೃಢವಾಗಿ ಎರಡೂ ರೀತಿ ಬಿಹೇವ್ ಮಾಡಬೇಕು ಟೀಚರು, ಅವಾಗ ಮಾತ್ರ ಕ್ಲಾಸು ಎಫೆಕ್ಟಿವ್ ಆಗಿ ಡಿಸಿಪ್ಲಿನ್ ಆಗಿ ನಡೆಯಲು ಸಾಧ್ಯ. ಸೊ ಫಾರ್ ಮೇಂಟೈನಿಂಗ್ ಎಫೆಕ್ಟಿವ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್ ದ ಟೀಚರ್ ಶುಡ್ ಡೀಲ್ ವಿತ್ ದೆಮ್ ಪೊಲೈಟ್ಲಿ ಅಂಡ್ ಫರ್ಮ್ಲಿ. ಎರಡೂ ರೀತಿಯಾಗಿ ಬಿಹೇವ್ ಮಾಡಬೇಕು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಎಸೆನ್ಸ್ ಆಫ್ ಆನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಈಸ್. ಅಂದ್ರೆ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಎಫೆಕ್ಟಿವ್ ಆಗಿರ್ಬೇಕಾಗಿತ್ತಂದ್ರೆ ಅಲ್ಲಿ ಟೀಚರ್ ಮತ್ತೆ ಸ್ಟೂಡೆಂಟ್ ನಡುವೆ ಇರ್ತಕ್ಕಂಥ ಇಂಟ್ರಾಕ್ಷನ್ ಇರಬೇಕು, ಹೆಲ್ದಿ ಮತ್ತೆ ಲೈವ್ಲಿ ಆಗಿರಬೇಕು. ನಾವು ವೆರೈಟಿ ಆಫ್ ಟೀಚಿಂಗ್ ಟೂಲ್ಸ್ಗಳಾಗಲಿ, ಪಿನ್ ಡ್ರಾಪ್ ಸೈಲೆನ್ಸ್, ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಲ್ಲ. ಯಾವಾಗ ಸ್ಟೂಡೆಂಟ್ ಮತ್ತೆ ಟೀಚರ್ ನಡುವೆ ಲೈವ್ಲಿ ಇಂಟ್ರಾಕ್ಷನ್ ಇರ್ತದೆ ಅವಾಗ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಬಿಲಾಂಗ್ಸ್ ಟು ದ ಪ್ರೊಜೆಕ್ಟೆಡ್ ಈಡ್. ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೊಜೆಕ್ಟೆಡ್ ಟೂಲ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ದಿ ಎಪಿಡಯಾಸ್ಕೋಪ್. ಎಪಿಡಯಾಸ್ಕೋಪ್ ಅಂದ್ರೆ ದಿಸ್ ಇಸ್ ಅ ಪ್ರೊಜೆಕ್ಟರ್. So blackboard, diorama and globe are not the projected aids. So projector is the projected aid. So option C is the correct answer. Next question, the best method of teaching is. Teachers only information share ಮಾಡಿ ಸ್ಟೂಡೆಂಟ್ಸ್ ಗಳಿಗೆ ಈ ಬುಕ್ ರೆಫರ್ ಮಾಡ್ರಿ, ಆಮೇಲೆ ಈ ರೆಫರೆನ್ಸ್ ಅನ್ನ ರೆಫರ್ ಮಾಡ್ರಿ ಅಂತ ಹೇಳೋದು ದಿಸ್ ಇಸ್ ನಾಟ್ ಅ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗು. ಯಾವಾಗ ಬೆಸ್ಟ್ ಆಗುತ್ತಾ ಅಂದ್ರೆ
ಒಂದು ಡಿಸ್ಕಷನ್ನ ಇನಿಷಿಯೇಟ್ ಮಾಡಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದಾಗ ಆ ಮೆಥಡ್ ಆಫ್ ಟೀಚಿಂಗ್ ಏನಾಗುತ್ತೆ ಬೆಸ್ಟ್ ಆಗುತ್ತೆ. ಸೊ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇಸ್ ಟು ಇನಿಷಿಯೇಟ್ ಎ ಡಿಸ್ಕಷನ್ ಅಂಡ್ ಪಾರ್ಟಿಸಿಪೇಟ್ ಇನ್ ಇಟ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಟ್ರಾಕ್ಷನ್ ಇನ್ಸೈಡ್ ಅ ಕ್ಲಾಸ್ ರೂಮ್ ಶುಡ್ ಜನರೇಟ್ ಅಂತ ಕೇಳಿದ್ದಾರೆ. ಸೊ ಏನು ಸಂಭಾಷಣೆ ನಡೀತಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಅದು ಏನು ಜನರೇಟ್ ಮಾಡ್ಬೇಕಂದ್ರೆ ಐಡಿಯಾಸ್ ಜನರೇಟ್ ಮಾಡಬೇಕು. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಈಸ್ ದಿ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್? ಈ ಲರ್ನಿಂಗ್ ಅಲ್ಲಿ ಕೆಲವೊಂದಿಷ್ಟು ಆರ್ಡರ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಚೈನ್ ಲರ್ನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಅಂಡ್ ಕಂಡೀಷನ್ ರಿಫ್ಲೆಕ್ಸ್ ಲರ್ನಿಂಗ್. ಸೊ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್ ಯಾವುದಂದ್ರೆ ಕಂಡೀಷನ್ಗೆ ಅನುಗುಣವಾಗಿ ನಾವು ಯಾವ ತರ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್. ದಟ್ ಈಸ್ ಆಪ್ಷನ್ ಡಿ. ಕಂಡೀಷನ್ ರಿಫ್ಲೆಕ್ಸ್ ಲರ್ನಿಂಗ್ ಇಸ್ ದಿ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ಕ್ಯಾನ್ ಎಂಜಾಯ್ ಟೀಚಿಂಗ್ ಆಸ್ ಎ ಪ್ರೊಫೆಷನ್ ವ್ಯಾನ್ ಅಂತ ಕೇಳಿದ್ದಾರೆ. ಅಂದ್ರೆ ಒಬ್ಬ ಟೀಚರ್ ಅಥವಾ ಒಬ್ಬ ಪರ್ಸನ್ನು ತನ್ನ ಟೀಚಿಂಗ್ ಪ್ರೊಫೆಷನ್ ಯಾವಾಗ ಎಂಜಾಯ್ ಮಾಡ್ತಾನೆ ಅಂದ್ರೆ ಸ್ಟೂಡೆಂಟ್ಸ್ ಮೇಲೆ ಕಂಟ್ರೋಲ್ ಮಾಡಿದ್ಮೇಲೆ ವಿ ಕಾಂಟ್ ಎಂಜಾಯ್ ಅವರ್ ಪ್ರೊಫೆಷನ್, ಅಥವಾ ಮೋರ್ ಕ್ವಾಲಿಫೈಡ್ ದೆನ್ ಕೊಲೀಗ್ಸ್ಗಿಂತನೂ ಜಾಸ್ತಿ ಕ್ವಾಲಿಫೈಡ್ ಇದ್ರೆ ಆ ಪ್ರೊಫೆಷನ್ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತೆ ಸೀನಿಯರ್ ಅಥಾರಿಟಿ ಜೊತೆ ಕ್ಲೋಸ್ ಇದ್ರೆ ಆ ಪ್ರೊಫೆಷನ್ ಎಂಜಾಯ್ ಮಾಡೋಕ್ಕಾಗಲ್ಲ. ವೆನ್ ವಿ ಗ್ಯಾದರ್ ರೆಸ್ಪೆಕ್ಟ್ ಫ್ರಮ್ ಸ್ಟೂಡೆಂಟ್ಸ್ ಅಂದ್ರೆ ಯಾವಾಗ ನಾವು ರೆಸ್ಪೆಕ್ಟ್ ಅನ್ನು ಪಡಿತೀವಿ ಸ್ಟೂಡೆಂಟ್ಸ್ ಇಂದ ಅವಾಗ ಟೀಚಿಂಗ್ ಪ್ರೊಫೆಷನ್ ಅನ್ನ ಎಂಜಾಯ್ ಮಾಡಕ್ಕೆ ಸಾಧ್ಯ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಗುಡ್ ಟೀಚರ್ ಮಸ್ಟ್ ಬಿ. ಒಬ್ಬ ಒಳ್ಳೆಯ ಶಿಕ್ಷಕನಾಗಿರ್ಬೇಕಾದ್ರೆ ಏನ್ ಕಂಡೀಷನ್ಸ್ ಇರಬೇಕು? ಮೇನ್ಲಿ ಹಿ ಹ್ಯಾಸ್ ಏನಾಗಿರ್ಬೇಕು? ಕಂಟೆಂಟ್ ಮಾಸ್ಟರಿ ಅಂಡ್ ದಿ ರಿಯಾಕ್ಟಿವ್ ಇರಬೇಕು. ಅದ್ರ ಜೊತೆ ರಿಸರ್ಚ್ಫುಲ್ ಅಂಡ್ ಪಾರ್ಟಿಸಿಪೇಟಿವ್ ಆಗಿರ್ಬೇಕು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್? ಅಂದ್ರೆ ಟೀಚಿಂಗ್ ದ ಬೆಸ್ಟ್ ಮೆಥಡ್ ಯಾವುದು ಈ ಕೆಳಗಿನವರಲ್ಲಿ ಕೇಳಿದ್ದಾರೆ. ಲೆಕ್ಚರ್ ಮೆಥಡ್, ಡಿಸ್ಕಷನ್ ಮೆಥಡ್ ಮತ್ತೆ ಕ್ವಶನ್ ಆನ್ಸರ್ ಮೆಥಡ್ ಅಲ್ಲಿ ಏನಾಗುತ್ತಾ ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ನಡುವೆ ಏನಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಭಾಷಣೆ ನಡೀತಿರ್ತದ, ಬಟ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಬಟ್ ಡಿಮಾನ್ಸ್ಟ್ರೇಷನ್ ಮೆಥಡ್ ಅಂದ್ರೆ ಪ್ರದರ್ಶನ ಮಾಡಿ ತೋರಿಸೋದು, ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಏನ್ ಮಾಡ್ಬೇಕು 3D ಒಳಗಾಗ್ಲಿ ಹಿಂಗ್ ವಿಜುವಲೈಸೇಷನ್ ಮಾಡಿಸೋದ್ರಿಂದ ಜಾಸ್ತಿ ನೆನಪಿನ ಶಕ್ತಿ ಇನ್ಕ್ರೀಸ್ ಆಗುತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತಾ. ಸೊ ದಿಸ್ ಇಸ್ ದಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಕ್ಸಸ್ಫುಲ್ ಕಮ್ಯುನಿಕೇಶನ್ ಇನ್ ಕ್ಲಾಸ್ ರೂಮ್ ಟೀಚಿಂಗ್ ಈಸ್ ಸರ್ಕ್ಯುಲರ್ ಆಗಿರ್ತದನೋ, ರೆಸಿಪ್ರೋಕಲ್ ಆಗಿರ್ತದನೋ, ಡೈರೆಕ್ಷನಲ್ ಇರ್ತದೋ, ಇನ್ಫ್ಲುಯೆನ್ಸ್ಡ್ ಆಗಿರ್ತದ. ಸೊ ಸಕ್ಸಸ್ಫುಲ್ ಕಮ್ಯುನಿಕೇಶನ್ ಆಗಬೇಕಾಗಿತ್ತಂದ್ರೆ ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ದಟ್ ಈಸ್ ಇನ್ ದಿ ರೆಸಿಪ್ರೋಕಲ್ ಆಗಿ ಆಗಿರ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಅಸೆಸಸ್ ದ ಲರ್ನಿಂಗ್ ಪ್ರೋಗ್ರೆಸ್ ಟು ಪ್ರೊವೈಡ್ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಟು ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದಿ ಇನ್ಸ್ಟ್ರಕ್ಷನ್? ಅಂದ್ರೆ ಯಾವುದೇ ಒಂದು ಕೋರ್ಸ್ ನಡಿಬೇಕಾಗಿತ್ತಂದ್ರೆ ಇನ್ ಬಿಟ್ವೀನ್ ಡ್ಯೂರೇಷನ್ ಅಲ್ಲಿ ಅದು ಏನು ಇವ್ಯಾಲ್ಯೂಯೇಷನ್ ನಡೀತಿರ್ತದಲ್ಲ ದಟ್ ಇಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ನಾವು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಟೋಟಲ್ 4 ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಬರ್ತವೆ. ಆಲ್ರೆಡಿ ಪ್ರಿವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ದೆ. ಏನು ಪ್ಲೇಸ್ಮೆಂಟ್, ದೆನ್ ಫಾರ್ಮೇಟಿವ್, ಡಯಾಗ್ನೋಸ್ಟಿಕ್ ಅಂಡ್ ಸಮೇಟಿವ್. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಪ್ರಿಯೋರಿ ನಾಲೆಜ್ ಚೆಕ್ ಮಾಡೋದಂತ ಇವ್ಯಾಲ್ಯೂಯೇಷನ್ ಅನ್ನ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಡಯಾಗ್ನೋಸ್ಟಿಕ್ ಅಂದ್ರೆ ಲೈಕ್ ಎಂಟ್ರನ್ಸ್ ಎಕ್ಸಾಮ್ಸ್ ನಡೆಸೋದಾಗ್ಲಿ ಇವೆಲ್ಲ ಮೀನ್ಸ್ ಟೀಚಿಂಗ್ ಪ್ರೊಸೆಸ್ ಬಿಗಿನಿಂಗ್ ಅಲ್ಲೇ ನಾವು ಏನು ಸ್ಟಾರ್ಟ್ ಮಾಡ್ತೀವಲ್ಲ ಇವ್ಯಾಲ್ಯೂಯೇಷನ್ ದಟ್ ಇಸ್ ದ ಡಯಾಗ್ನೋಸ್ಟಿಕ್ ಆಗಿರ್ತದ. ಫಾರ್ಮೇಟಿವ್ ಅಂದ್ರೆ ಡ್ಯೂರಿಂಗ್ ದಿ ಕೋರ್ಸ್ ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ಸ್ ಆಗಲಿ ಪ್ರಾಬ್ಲಮ್ ಸಾಲ್ವಿಂಗ್ಸ್ ಮಾಡಿಸೋದಾಗ್ಲಿ ದೀಸ್ ಆರ್ ದಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಆಗಿರ್ತದ. ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ಇಟ್ ಈಸ್ ದ ಎಂಡ್ ರಿಸಲ್ಟ್ ಅಥವಾ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಎಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಗಿರಲಿ ಇವೆಲ್ಲ ಏನಾಗಿರ್ತೈತೆ ಅಂದ್ರೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಆಗಿರ್ತದ. ಸೊ ಇಲ್ಲಿ ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ದಾರೆ. ಸೊ ಡ್ಯೂರಿಂಗ್ ಮೀನ್ಸ್ ಇನ್ ಬಿಟ್ವೀನ್ ಅಂತ ಅರ್ಥ. ಸೊ ಅದು ಯಾವ್ದಂದ್ರೆ that is the formative evaluation. So option B is the correct answer. Next question, effective teaching is a function of ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಬೋಧನೆಯ ಕಾರ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಟೀಚರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಟೀಚರ್ಸ್ ಪ್ರಾಮಾಣಿಕತೆ ಮತ್ತು ಕಮಿಟ್ಮೆಂಟು, ದೆನ್ ಅವ್ರ ಫೀಲ್ಡ್ ಅಲ್ಲಿ ಅವ್ರ ಪ್ರೊಫೆಷನಲ್ ಎಕ್ಸಲೆನ್ಸ್ ಇರೋದ್ರಿಂದ ಎಫೆಕ್ಟಿವ್ ಮೀನ್ಸ್ ಪರಿಣಾಮಕಾರಿಯಾಗಿ ಬೋಧನೆ ಮಾಡಲು ಸಾಧ್ಯ ಇಲ್ಲ. ಸೊ ಟೀಚರ್ ಯಾವಾಗ ವಿದ್ಯಾರ್ಥಿಗಳನ್ನು ಕಲಿಯುವಂತೆ ಮತ್ತು ಅರ್ಥ ಮಾಡಿಕೊಳ್ಳುವಂತೆ ಯಾವಾಗ ಹೇಳ್ತಾರಲ್ಲ ಅವಾಗ ಎಫೆಕ್ಟಿವ್ ಆಗಿ ಟೀಚ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಎಫೆಕ್ಟಿವ್ ಟೀಚಿಂಗ್ ಇಸ್ ಅ ಫಂಕ್ಷನ್ ಆಫ್ ಟೀಚರ್ಸ್ ಮೇಕಿಂಗ್ ಸ್ಟೂಡೆಂಟ್ಸ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಈಸ್ ಅಂದ್ರೆ ಕರೆಕ್ಟ್ ಮೀನಿಂಗ್ ಆಫ್ ಲರ್ನಿಂಗ್ ಏನಂದ್ರೆ ನಮ್ಮ ಮಾಡಿಫಿಕೇಶನ್ ಆಫ್ ನಮ್ಮ ಬಿಹೇವಿಯರ್ ಅಲ್ಲಿ ಏನ್ ಚೇಂಜಸ್ ಆಗ್ತಿರ್ತಾವಲ್ಲ ದಟ್ ಈಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಕನ್ಸಿಡರ್ ಆಸ್ ಎ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರೇರಿತ ಬೋಧನೆಯ ಸಂಕೇತ ಎಂದು ಪರಿಗಣಿಸುತ್ತೇವೆ ಅಂತ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಅಟೆಂಡ್ ಆಗುವುದು, ಪಿನ್ ಡ್ರಾಪ್ ಸೈಲೆನ್ಸ್ ಮೇಂಟೈನ್ ಮಾಡುವುದು, ಸ್ಟೂಡೆಂಟ್ಸ್ ನೋಟ್ಸ್ ಬರ್ಕೊಳ್ಳೋದ್ರಿಂದ ದಟ್ ಈಸ್ ನಾಟ್ ಅ ಮೋಟಿವೇಟೆಡ್ ಟೀಚಿಂಗು.
ಯಾವಾಗ ಸ್ಟೂಡೆಂಟ್ಸ್ ನಾವು ಕಲಿಸಿದ ಪಾಠ ಮಾಡಿದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅವಾಗ ಫ್ರೀ ಆಗಿ ಇಂಟ್ರಾಕ್ಷನ್ ಮಾಡ್ತಾರೆ ಟೀಚರ್ಸ್ ಜೊತೆ, ಅವಾಗ ದಟ್ ಈಸ್ ಕಾಲ್ಡ್ ಆಸ್ ಎ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಡೈಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿದ್ದಾರೆ. ಈ ಡೈಲೆಕ್ಸಿಯಾ ಅನ್ನೋದು ಏನು, ದಿಸ್ ಇಸ್ ದ ಡಿಸಬಿಲಿಟಿ ಆರ್ ಎ ಡಿಸಾರ್ಡರ್. ಈ ಡಿಸಾರ್ಡರ್ ರಿಲೇಟೆಡ್ ಟು ರೀಡಿಂಗ್ ಡಿಸಾರ್ಡರ್, ಮೀನ್ಸ್ ಯಾರಲ್ಲಿ ರೀಡಿಂಗ್ ಡಿಸಾರ್ಡರ್ ಇರ್ತದೆ ದಟ್ ಇಸ್ ದ ಡೈಲೆಕ್ಸಿಯಾ. ಸಿಮಿಲರ್ಲಿ ರೈಟಿಂಗ್ ಡಿಸಾರ್ಡರ್ ಯಾವುದು ಅಂದ್ರೆ ಡಿಸ್ಗ್ರಾಫಿಯಾ. ಯಾವುದು, ಡಿಸ್ಗ್ರಾಫಿಯಾ ಇಸ್ ದಿ ಅಸೋಸಿಯೇಟೆಡ್ ವಿತ್ ದಿ ರೈಟಿಂಗ್ ಡಿಸಾರ್ಡರ್. ಇದು ಕ್ವಶನ್ಸ್ ಕೇಳಬಹುದು ನಿಮಗೆ. ನೆಕ್ಸ್ಟ್ ಕ್ವಶನ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಈಸ್ ನಾರ್ಮಲಿ ಕನ್ಸಿಡರ್ ಆಸ್. ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ನಡೀತಕ್ಕಂಥ ಕಮ್ಯುನಿಕೇಶನ್ ಅನ್ನ ಈ ರೀತಿಯಾಗಿ ಕನ್ಸಿಡರ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಕ್ಲಾಸ್ ರೂಮ್ ಅಲ್ಲಿ ಟೂ ವೇ ಆಫ್ ಇನ್ಫಾರ್ಮೇಶನ್ ಶೇರಿಂಗ್ ಆಗ್ತಿರ್ತದ. ಸೊ ಇಲ್ಲಿ ಏನಾಗಿರ್ತದ, ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಈಸ್ ನಾರ್ಮಲಿ ಕನ್ಸಿಡರ್ ಆಸ್ ದಿ ಎಫೆಕ್ಟಿವ್ ಟೈಪ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದಿ ಟೀಚಿಂಗ್ ಇಸ್ ಪಾಸಿಬಲ್ ಟ್ರೂ ಅಂತ ಕೇಳಿದ್ದಾರೆ. ಅಂದ್ರೆ ಬೋಧನೆಯ ಸಮಯದಲ್ಲಿ ವಿದ್ಯಾರ್ಥಿಗಳ ಗರಿಷ್ಠ ಭಾಗವಹಿಸುವಿಕೆ ಈ ಮೂಲಕ ಸಾಧ್ಯ ಅಂತ ಕೇಳಿದ್ದಾರೆ. ಯಾವ್ದ್ರ ಮೂಲಕ ಸಾಧ್ಯ, ಈ ಲೆಕ್ಚರ್ ಮೆಥಡ್, ಇಂಡಕ್ಟಿವ್ ಮೆಥಡ್ ಅಂಡ್ ಟೆಕ್ಸ್ಟ್ ಬುಕ್ ಮೆಥಡ್ ಅಲ್ಲಿ ಏನಾಗುತ್ತಾ, ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟ್ ಕಮ್ಮಿ ಇರ್ತದ. ಅದೇ ಡಿಮಾನ್ಸ್ಟ್ರೇಷನ್ ಮೆಥಡ್ ಅಂದ್ರೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಪಾಠವನ್ನು ನಾವು ವಿಜುವಲೈಸೇಷನ್ ಮೂಲಕ ತೋರಿಸೋದ್ರಿಂದ ಅಥವಾ 3D ಆಗಿ ತೋರಿಸೋದ್ರಿಂದ ಅಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರ್ತದ, ಗರಿಷ್ಠ ಮಟ್ಟದಲ್ಲಿ ಇರ್ತದ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ಸ್ಟ್ರಕ್ಷನಲ್ ಏಡ್ಸ್ ಆರ್ ಯೂಸ್ಡ್ ಬೈ ಟೀಚರ್ ಟು ಅಂತ ಕೇಳಿದ್ದಾರೆ. ಅಂದ್ರೆ ಇನ್ಸ್ಟ್ರಕ್ಷನಲ್ ಟೂಲ್ಸ್ ಗಳನ್ನ ಟೀಚರ್ಸ್ ಗಳು ಯಾಕೆ ಬಳಸ್ತಾರೆ, ಟು ಅಟ್ರಾಕ್ಟ್ ದಿ ಸ್ಟೂಡೆಂಟ್ಸ್ ಅಂಡ್ ಎನ್ಶೋರ್ ದಿ ಡಿಸಿಪ್ಲಿನ್, ಗ್ಲೋರಿಫೈ ದಿ ಕ್ಲಾಸ್ ಅಲ್ಲ. ಯಾವುದೇ ಒಂದು ಇನ್ಸ್ಟ್ರಕ್ಷನಲ್ ಟೂಲ್ಸ್ ಗಳನ್ನು ಯಾಕೆ ಬಳಸ್ತಾರೆ ಅಂದ್ರೆ, ಈಗ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಡೈಗ್ರಾಮೆಟಿಕಲಿ ಡ್ರಾ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಅರ್ಥ ಮಾಡಿಸಬಹುದು, ಬಟ್ ಆ ವಿಜುವಲೈಸೇಷನ್ ಮೂಡಲ್ಲ. ಅದೇ ನಾವು ಅಪಾರ್ಟಸ್ ತಂದು ಆ ಸ್ಟೂಡೆಂಟ್ಸ್ ಗಳಿಗೆ ಆ ವರ್ಕಿಂಗ್ ಮೆಕ್ಯಾನಿಸಮ್ ಆಗಲಿ, ವರ್ಕಿಂಗ್ ಕಂಡೀಷನ್ ಅನ್ನ ಹೇಳೋದರಿಂದ ಆ ಕಾನ್ಸೆಪ್ಟ್ ಜಲ್ದಿ ಕ್ಲಿಯರಿಫೈ ಆಗುತ್ತೆ. ದಟ್ಸ್ ವೈ ಕ್ಲಾರಿಫೈ ದಿ ಕಾನ್ಸೆಪ್ಟ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಟಿಟ್ಯೂಡ್ ಆಫ್ ದಿ ಟೀಚರ್ ಅಫೆಕ್ಟ್ಸ್ ಟೀಚಿಂಗ್ ರಿಲೇಟ್ಸ್ ಟು ಅಂತ ಹೇಳಿದ್ದಾರೆ. ಅಂದ್ರೆ ಬೋಧನೆಯ ಮೇಲೆ ಪರಿಣಾಮ ಬೀರುವ ಶಿಕ್ಷಕರ ವರ್ತನೆ ಈ ಕೆಳಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಅಟಿಟ್ಯೂಡ್ ಅನ್ನೋದು ಇಮೋಷನ್ ಬೇಸ್ಡ್, ಸೊ ಅಫೆಕ್ಟಿವ್ ಡೊಮೇನ್ ರಿಲೇಟ್ಸ್ ಟು. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್. ಅದೇ ಕಾಗ್ನಿಟಿವ್ ಡೊಮೇನ್ ಏನಾಗಿರ್ತದ, ದಿಸ್ ಇಸ್ ದಿ ನಾಲೆಜ್ ಬೇಸ್ಡ್ ಡೊಮೇನು. ಆಮೇಲೆ ಸೈಕೋಮೋಟಿವ್ ಡೊಮೇನ್ ಏನಾಗಿರ್ತದ, ದಿಸ್ ಇಸ್ ದ ಆಕ್ಷನ್ ಬೇಸ್ಡ್ ಡೊಮೇನು. ಸೊ ಇಲ್ಲಿ ಅಟಿಟ್ಯೂಡ್ ಅನ್ನೋದು ಇಮೋಷನ್ ಬೇಸ್ಡ್, ಸೊ ಅಫೆಕ್ಟಿವ್ ಡೊಮೇನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಜುಕೇಶನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಅ ಮ್ಯಾನ್ ವಾಸ್ ಸ್ಟೇಟೆಡ್ ಬೈ. ಅಂದ್ರೆ ಶಿಕ್ಷಣವು ಈಗಾಗಲೇ ಮನುಷ್ಯನಲ್ಲಿರುವ ಪರಿಪೂರ್ಣತೆ ಅಭಿವ್ಯಕ್ತವಾಗಿದೆ ಅಂತ ಯಾರು ಹೇಳ್ತಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಸೊ ಈ ರೀತಿ ಕ್ವಶನ್ಸ್ ಅನ್ನ ಹೇಳಿಕೆ ಕೊಟ್ಟು ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಆಲ್ಮೋಸ್ಟ್ ಕೇಳಿರ್ತಾರೆ, ಬಿಟ್ರೆ ಈ ಟೈಪ್ ಆಫ್ MCQs ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಎ ಗುಡ್ ಟೀಚರ್ ಈಸ್ ಒನ್ ಹೂ. ಅಂದ್ರೆ ಒಬ್ಬ ಟೀಚರು ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಿಂದ, ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದ, ಆಮೇಲೆ ಪ್ರಿಂಟೆಡ್ ನೋಟ್ಸ್ ಕೊಡೋದ್ರಿಂದ ಒಬ್ಬ ಒಳ್ಳೆಯ ಶಿಕ್ಷಕನಾಗಲು ಸಾಧ್ಯವಿಲ್ಲ. ಯಾವಾಗ ವಿದ್ಯಾರ್ಥಿಗಳು ತಾನು ಕಲಿಯಲು ಪ್ರೇರೇಪಿತರಾಗ್ತಾರೆ ಒಬ್ಬ ಟೀಚರ್ ಇಂದ, ಅವಾಗ ಆ ಟೀಚರ್ ಬಿಕಮ್ಸ್ ಅ ಗುಡ್ ಟೀಚರ್. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ದಿ ಲಾಸ್ಟ್ ಕ್ವಶನ್, ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಹ್ಯಾಸ್ ಟು ಬಿ ಜಡ್ಜ್ಡ್ ಇನ್ ಟರ್ಮ್ಸ್ ಆಫ್. ಅಂದ್ರೆ ಬೋಧನೆಯ ಪರಿಣಾಮಕಾರತ್ವವನ್ನು ಈ ಕೆಳಗಿನ ಅಂಶಗಳಿಂದ ನಿರ್ಣಯಿಸಬಹುದು ಅಂತ ಹೇಳಿದ್ದಾರೆ. ಸೊ ಟಾಪಿಕ್ ಕವರೇಜ್ ಅಂತ ಆಗಲಿ, ಸ್ಟೂಡೆಂಟ್ ಇಂಟ್ರೆಸ್ಟ್ ಇಂದ, ದೆನ್ ಟೀಚಿಂಗ್ ಏಡ್ಸ್ ಅನ್ನ ಕ್ಲಾಸ್ ರೂಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ಆ ಟೈಪ್ ಆಫ್ ಟೀಚಿಂಗ್ ಅನ್ನ ಎಫೆಕ್ಟಿವ್ ಆಗಿರ್ತದ ಅಂತ ಹೇಳಕ್ಕಾಗಲ್ಲ. ಯಾವಾಗ ವಿದ್ಯಾರ್ಥಿಗಳ ಕಲಿಕೆ ಫಲಿತಾಂಶ ಬರ್ತದ, ಅಂದ್ರೆ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್ ಬರ್ತದ, ಅವಾಗ ನಾವು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಹ್ಯಾಸ್ ಟು ಬಿ ಜಡ್ಜ್ಡ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ ಟೀಚಿಂಗ್ ಅಪ್ಟಿಟ್ಯೂಡ್, ಬ್ಲೂಮ್ಸ್ ಟ್ಯಾಕ್ಸಾನಮಿ, ಟೈಪ್ಸ್ ಆಫ್ ಲರ್ನರ್ಸ್ ಆಗಲಿ ಅಥವಾ ಮೆಥಡ್ಸ್ ಆಫ್ ಟೀಚಿಂಗು, ಇವ್ಯಾಲ್ಯೂಯೇಷನ್ ಟೈಪ್ಸು, ಅಂಡ್ ಸ್ಟೇಟ್ಮೆಂಟ್ ಅಂಡ್ ಡಿಸಾರ್ಡರ್ಸು, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು. If you found this video helpful, then don't forget to like, share and subscribe our channel. If you have any doubts, then comment below. Thank you.